ಆಗಕ್ಕಿಲ್ಲ ಕಣವ, ಆಗಕ್ಕಿಲ್ಲ. ಈ ಅಟ್ಟಿ ಬೆಳಗ್ಬೇಕು ಅಂತ ಬಂದಿರೋ ನನ್ನ ಸೊಸೆ ಜೀವ ನನ್ನ ಕಣ್ಣೆದುರಿಗೆ ಹೋಗೋದನ್ನ ನೋಡ್ಕೊಂಡು ನನ್ನಿಂದ ಸುಮ್ಮನೆ ಇರಕ್ಕಾಗಕ್ಕಿಲ್ಲ ಕಣವ. ಅವ್ವ, ಆ ರಾಕ್ಷಸಿ ಬಂದ್ಕಿತ ನಿರ್ಧಾರ ತಗೊಂಡ್ರೆ ಅದು ಮುಗಿಯೋ ಗಂಟ ನಿದ್ರೆ ಮಾಡಕ್ಕಿಲ್ಲ. ಅದು ನಿಂಗೂ ಗೊತ್ತದೆ. ಅವಳು ತನ್ನ ನಿರ್ಧಾರನ ಕಾರ್ಯರೂಪಕ್ಕೆ ತರಕ್ ಮೊದಲೆಯ ನಮ್ಮ ಸೊಸೆನ ಕಾಪಾಡ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಬೇಕು ಕಣಮ್ಮ. ಮಗ, ಯೋಚನೆ ಮಾಡಬೇಡ. ಐಶ್ವರ್ಯನ ಪಿರಾಣ ತೆಗೆಯೋದು ಅಷ್ಟು ಸುಲಭದ ಮಾತಲ್ಲ. ಅವಳ ಗುಂಡಿಗೆಗೆ ತನ್ನ ಗುಂಡಿಗೆ ಕೊಡಕ್ಕೆ ಅಂತಾನೆ ರಂಗೇಗೌಡ ಅವನೇ ಅಲ್ಲವಾ? ಈ ವಿಚಾರ ಅವನ ತನಕ ಹೋಗೋಕೆ ಬಿಡ್ತಾಳೆ ಅನ್ಕೊಂಡಿದ್ಯಾ ಎಮ್ಮರಿ? ಒಳಗೊಳಗೆ ಏನಾರ ಮಸಲತ್ ಮಾಡಿ ಆ ಮಿಗಿನ ಪೆರಾಣ ತೆಗೆದು ಅವಳೇ ಏನೋ ಮಾಡ್ಕೊಂಡು ಸತ್ತೋಗೋಳೆ ಅಂತ ಆ ರಂಗೇಗೌಡನ ನಂಬಿಸಿ ಬಾಯಿ ಮುಚ್ಚಿಸ್ಬಿಡ್ತಾಳವಳು. ನೀ ಹೇಳೋದು ದಿಟ ಮಗ. ಅವಳು ಅಂಥೊಳೆಯ. ಅವಳ ಆಟವ ಹೆಡೆ ಮುರಿ ಕಟ್ ಹಾಕಕ್ಕೆ ನಾವು ಏನಾದ್ರು ಯೋಚನೆ ಮಾಡಲೇಬೇಕು. ಅದಕ್ಕೆಲ್ಲ ಟೈಮ್ ಇಲ್ಲ ಕಣವ. ಈ ವಿಷಯನ ಎಷ್ಟು ಬಿರ್ನೆ ಐಶ್ವರ್ಯಾಗ ಹೇಳ್ತೀವೋ ಅಷ್ಟು ಒಳ್ಳೇದು. ಬಾರವಾ, ಹೇಳ್ಬಿಡವಾ ಮಗ. ನಾವೀಕಿತ ಆತರ ಬೀಳೋದು ಬೇಡ ಕಣಪ್ಪ. ಐಶ್ವರ್ಯ ಈಗಾಗಲೇ ನಮ್ಮ ಯಾಕೆ ನಂಬಿಕೆ ಕಳ್ಕೊಂಡವಳೆ. ಆಡವಾದ ಸಾಕ್ಷಿ ಇಲ್ಲದೆ ನಾವು ಅವಳನ್ನ ನೆಮ್ಸಕ್ಕಾಗಕ್ಕಿಲ್ಲ. ಮೊದಲು ಸಾಕ್ಷಿ ಹುಡುಕ್ಬೇಕು. ಅದಕ್ಕೂ ಮೊದಲು ಅವಳೇನು ಮಾಡಕ್ಕೆ ಹೊಂಟವಳೆ ಅನ್ನೋದನ್ನ ತಿಳ್ಕೋಬೇಕು ಕಣವ. ನೀನು ಐಶ್ವರ್ಯನ ಅತ್ತೆಗೆ ಹಾಕಿದ್ದಲ್ಲ, ಅದೇ ಸೌತಿಗೆ ಹಾಕಿದ್ದಲ್ಲ, ಅದೇ ಇಸದ್ಬಿಡಿ. ಇದನ್ನ ಅವಳಿಗೆ ಹಾಕ್ತಂಗೆಯ ಇವಳಿಗೂ ಈಟಿಟೆ ಹಾಕಿ ಕೊಂದು ಬಿಡ್ಬೇಕು ಅನ್ಕೊಂಡಿದ್ದೀಯ ಹಂಗೆ. ಈಗ ಅದೊಂದು ತಾಳ್ಮೆ ಇಲ್ಲ. ಐಶ್ವರ್ಯನ ಜೀವಕ್ಕೆ ಇವತ್ತೇ ಕೊನೆ ಆಡ್ಬಿಡ್ಬೇಕು. ಸೇರಿನ ಕಿಡಿ ಯಾವಾಗ ಹತ್ಕತ್ತದೋ ಆವಾಗಲೇ ಅದನ್ನು ಮುಗಿಸ್ಬಿಡ್ಬೇಕು. ಅದನ್ನ ಬಿಟ್ಟಷ್ಟು ನಾವು ನೆಮ್ಮದಿಯಾಗಿರಕ್ಕೆ ಕೊಡಕ್ಕಿಲ್ಲ. ಅಂದ್ರೆ ಇವತ್ತು ಅವಳ ಕತೆ ಮುಗಿಸ್ಬಿಡ್ತೀವಿ.